ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಂದು ಸಂದೇಶದೊಟ್ಟಿಗೆ ನಿಮ್ಮೊಂದಿಗೆ ಬರಲಿಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಆಶಿಸಲ್ಪಟ್ಟಂಥ ದಿನದಲ್ಲಿ ನಾವಿದ್ದೀವಿ. ನಾವು ಈ ದಿನ ವಾಕ್ಯ ಭಾಗಕ್ಕಾಗಿ ಬಂದಾಗ ನ್ಯಾಯ ತೀರ್ಪಿಗೆ ನಮ್ಮನ್ನು ನಾವು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ಆತನ ನ್ಯಾಯ ತೀರ್ಪು ಭೂಮಿ ಮೇಲೆ ಬರ್ತಾ ಇದೆ. ಹಾಗಾದರೆ ಯಾರಿಗೆ ನ್ಯಾಯ ತೀರ್ಪು, ಯಾರಿಗೆ ನ್ಯಾಯ ತೀರ್ಪು ಇಲ್ಲ ಎಂಬುದಾಗಿ ಸ್ವಲ್ಪ ಸಂದೇಶ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಕ್ರಿಸ್ತನನ್ನು ನಂಬಿದವರಿಗೆ ಆತನನ್ನು ನಂಬುವವರಿಗೆ ತೀರ್ಪಾಗುವುದಿಲ್ಲ. ಯಾರಿಗೆ ತೀರ್ಪಾಗುತ್ತೆ? ನಂಬದಿರುವವರಿಗೆ ತೀರ್ಪಾಗುತ್ತೆ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 18ನೇ ವಚನ ಮತ್ತು 19ನೇ ವಚನದಲ್ಲಿ ಬರೆಯಲ್ಪಡ್ತಿದೆ. ನಂಬದವನಿಗೆ ತೀರ್ಪು, ನಂಬುವವರಿಗೆ ತೀರ್ಪು ಆಗುವುದಿಲ್ಲ. ಅಂದರೆ ಕ್ರಿಸ್ತನ ನಂಬಬೇಕು. ನ್ಯಾಯ ತೀರ್ಪಿನ ದಿನಗಳಲ್ಲಿ ನಮ್ಮನ್ನು ನಾವು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಒಂದು ಭಾಗ. ಎರಡನೇದು, ದೇವರ ವಾಕ್ಯ ಅಂದರೆ ಕ್ರಿಸ್ತನ ವಾಕ್ಯವನ್ನು ಕೇಳುವುದರಿಂದ, ಅಂದರೆ ನನ್ನ ವಾಕ್ಯವನ್ನು ಕೇಳಿ ನಿತ್ಯ ಜೀವವನ್ನು ಹೊಂದಿದ್ದಾನೆ ಎಂಬುದಾಗಿ ತೀರ್ಪಿಗೆ ಗುರಿಯಾಗುತ್ತಿಲ್ಲ ಅಂತ ಯೋಹಾನ ಬರೆದ ಸುವಾರ್ತೆ 5:24 ಬರೆಯಲ್ಪಡುತ್ತೆ. ಅಂದರೆ ಯಾರ ವಾಕ್ಯವನ್ನು? ಕ್ರಿಸ್ತನ ವಾಕ್ಯವನ್ನು ಕೇಳಿ ನಿತ್ಯ ಜೀವನ ನಾವು ಹೊಂದಲಿಕ್ಕಿದ್ದೀವಿ ಅಂತೇಳಿ ಅಂಥವರು ತೀರ್ಪಿಗೆ ಗುರಿಯಾಗುವುದಿಲ್ಲ. ನಾನು ಈ ದಿನ ಸಂದೇಶ ಭಾಗಕ್ಕೆ ನಿಮಗೆ ಬಂದಾಗ ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧತೆ ಮಾಡಿಕೊಳ್ಳೋದು, ಯಾರಿಗೆ ತೀರ್ಪು ಯಾರಿಗೆ ತೀರ್ಪಿಲ್ಲ ಎಂಬುದಾಗಿ ಅದರ ಕುರಿತಾಗಿ ನಾನು ಸ್ವಲ್ಪ ಚಿಕ್ಕ ಸಂದೇಶದೊಟ್ಟಿಗೆ ನಿಮ್ಮೊಟ್ಟಿಗೆ ಬರಲಿಕ್ಕಿದ್ದೀನಿ. ಮೂರನೇದು, ನಾವು ತೀರ್ಪು ಮಾಡದಿರುವುದು. ತೀರ್ಪು ಮಾಡಬೇಡ್ರಿ ಅಂದರೆ ಆಗ ನಿಮಗೂ ತೀರ್ಪಾಗುವುದಿಲ್ಲ, ಅಂದರೆ ನಿರ್ಣಯಿಸಲ್ಪಡುವುದಿಲ್ಲ ಅಂತ ಲೋಕನ್ ಬರೆದ ಸುವಾರ್ತೆ 6:37 ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ತೀರ್ಪು ಮಾಡಬೇಡ್ರಿ. ಅನೇಕ ಸಲ ನಾವು ತೀರ್ಪನ್ನು ಮಾಡುವಂಥ ವಿಧಾನಕ್ಕೆ ಬಂದ್ಬಿಡ್ತೀವಿ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ತೀರ್ಪು ಮಾಡಬೇಡ್ರಿ, ನಿಮಗೂ ತೀರ್ಪು ಆಗುವುದಿಲ್ಲ. ಹಾಗಾದರೆ ನಾವು ಕ್ಷಮಿಸುವವ್ರನ್ನ ಕ್ಷಮಿಸಬೇಕು, ನಾವು ಕ್ಷಮೆ ಕೇಳುವವ್ರನ್ನ ಕ್ಷಮೆ ಕೇಳಬೇಕು. ಇದು ಕ್ರಿಸ್ತನ ಮನಸ್ಸು. ಇಡೀ ಬೈಬಲ್ ಫೌಂಡೇಶನ್ ಇದೆಯಲ್ಲ, ಸತ್ಯವೇದ, ಒಂದು ಕ್ಷಮಾಪಣೆ, ಎರಡನೇದು ಪಶ್ಚಾತ್ತಾಪ. ಇದು ಪ್ರಾರಂಭದಿಂದಲೂ ಕೂಡ ಆದಿಂದಲೂ ಬಂದಂಥ ಒಂದು ಭಾಗ. ಇಡೀ ಬೈಬಲ್ ಫೌಂಡೇಶನ್ ಮತ್ತು ಕ್ರಿಸ್ತಿಯ ಜೀವಿತದ ನಮ್ಮ ಪ್ರತಿ ಜೀವಿತ ಯಾವುದ್ರ ಮೇಲೆ ನಿಲ್ಲಲ್ಪಟ್ಟಿದೆ ಅಂದರೆ ಒಂದು ಕ್ಷಮಾಪಣೆ ಮತ್ತೊಂದು ಪಶ್ಚಾತ್ತಾಪ. ಇವೆರಡೂ ಪ್ರಾರಂಭದಿಂದ ಬಂದದ್ದು ಕೂಡ. ಹಾಗಾಗಿ ಯೇಸು ಕ್ರಿಸ್ತನು ಕೂಡ ಶಿಲುಬೆಯಲ್ಲಿ ಹಾಕಲ್ಪಡುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ತಂದೆಯೇ, ಇವರು ಏನು ಮಾಡುತ್ತಿರೋರು ಅರಿಯರು, ಇವ್ರನ್ನ ಕ್ಷಮಿಸು ಎಂಬುದಾಗಿ ಯೇಸು ಕ್ರಿಸ್ತನವನ್ನು ಕ್ಷಮಿಸಿ ಬಿಡ್ತಾ ಇದ್ದಾನೆ. ಹಾಗಾಗಿ ಆ ಕ್ರಿಸ್ತನ ಮನಸ್ಸು, ಕ್ರಿಸ್ತನ ಒಂದು ಆ ಶಿಲುಬೆಗೆ ಹಾಕಲ್ಪಟ್ಟಾಗಲೂ ಯೇಸು ಕ್ರಿಸ್ತನ ತೀರ್ಪು ಮಾಡ್ತಾ ಇಲ್ಲ. ಯಾಕೆ ಶಿಲುಬೆಗೆ ಹಾಕಿದ್ರು, ಇವರಿಗೆ ಶಿಕ್ಷೆ ಬರಲಿ ಅಂತ ತೀರ್ಪು ಮಾಡ್ತಾ ಇಲ್ಲ. ಯೇಸು ಕ್ರಿಸ್ತನು ಅದೇನು ಮಾಡ್ತಾನೆ, ತೀರ್ಪು ಮಾಡದೆ ಅದನ್ನು ಕ್ಷಮಾಪಣೆ ಕೊಡ್ತಾ ಇದ್ದಾನೆ. ಹಾಗಾಗಿ ಮತ್ತೆ ನಾವು ಓದುವಾಗ ಇತರರನ್ನು ನಾವು ಕರುಣಿಸ್ಬೇಕಂತ ಹೇಳ್ತದೆ. ಅಂದರೆ ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆ ತೋರಿಸುವುದಿಲ್ಲ ಅಂತ ಯಾಕೋಬ 2:13 ವಾಕ್ಯ ಹೇಳ್ತದೆ. ನಾವು ಕರುಣೆ ತೋರಿಸುವವರಾಗಿರಬೇಕು. ಯಾರ ನಾಮದಲ್ಲಿ? ಕ್ರಿಸ್ತನ ನಾಮದಲ್ಲಿ ಕರುಣೆ ತೋರಿಸುವವರಾಗಿರಬೇಕು. ಆ ಕ್ರಿಸ್ತನ ನಾಮದಲ್ಲಿ ಕರುಣೆ ತೋರಿಸುವುದಾದರೆ ನಮಗೂ ಕೂಡ ದೇವರು ಕರುಣೆಯನ್ನು ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೇಲೆ ನಮ್ಮನ್ನು ಪ್ರೀತಿಯಲ್ಲಿ ಸಿದ್ಧಪಡಿಸುವಂಥದ್ದು, ಅಂದರೆ ನ್ಯಾಯ ತೀರ್ಪಿನ ದಿನದಲ್ಲಿ ಧೈರ್ಯದಲ್ಲಿ ಆತನ ಪ್ರೀತಿಯ ನಮ್ಮೊಳಗೆ ಸಿದ್ಧಿಗೆ ಬಂತು. 1 ಯೋಹಾನ 4:17 ವಾಕ್ಯ ಭಾಗ ಬರೆಯಲ್ಪಡ್ತದೆ. ಅಂದರೆ ಪ್ರೀತಿ ಅಂತಂದರೆ ಕೊರಿಂಥ ಪತ್ರಿಕೆಯಲ್ಲಿ ಪೌಲ್ ಹೇಳ್ತದೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಈ ಮೂರಲ್ಲಿ ನಿಲ್ಲುವುದು ಪ್ರೀತಿ ಎಂಬುದಾಗಿ ಹೇಳ್ತಿದ್ದಾನೆ. ಅಂದರೆ ನ್ಯಾಯ ತೀರ್ಪಿನ ದಿನಗಳಲ್ಲಿ ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧತೆ ಮಾಡಿಕೊಳ್ಳುವಂಥ ಈ ಸಂದೇಶ ಭಾಗ. ಅಂದರೆ ಒಂದು, ಕ್ರಿಸ್ತನ ನಂಬುವಂಥದ್ದು. ಎರಡನೇದು, ಕ್ರಿಸ್ತನ ವಾಕ್ಯವನ್ನು, ಯೇಸು ಕ್ರಿಸ್ತನ ವಾಕ್ಯವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳುವಂಥದ್ದು. ಆಮೇಲೆ ಮತ್ತೊಬ್ಬರನ್ನು ನಾವು ತೀರ್ಪು ಮಾಡದಿರುವಂಥದ್ದು. ಅದ ನಂತರ ಇತರರನ್ನು ನಾವು ಕರುಣೆ ತೋರುವಂಥದ್ದು. ಆಮೇಲೆ ಪ್ರೀತಿಯಲ್ಲಿ ಜೀವಿಸುವುದು. ನನ್ನ ಈ ಕೊನೆಯ ಮಾತಿಗೆ ಬಂದಾಗ ಪ್ರೀತಿಯಲ್ಲಿ ಜೀವಿಸುವುದು ಅಂದರೆ ಅದರ ಅರ್ಥ ಏನು ಅಂದರೆ, ಅದರ ಅರ್ಥ ನಾವು ಆ ಕ್ರಿಸ್ತನ ಪ್ರೀತಿಯನ್ನು ತೋರಿಸ್ಬೇಕು. ಕ್ರಿಸ್ತನಲ್ಲಿ ಇದ್ದೀವಂತ ನಾವು ಗುರುತಿಸ್ಕೊಳ್ಳೋದು ಯಾವಾಗ? ಕ್ರಿಸ್ತನ ಪ್ರೀತಿಯನ್ನು ತೋರಿಸೋದ್ರಿಂದ. ಅಂದರೆ ಇಲ್ಲಿ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟ ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಕೊರಿಂಥ ಸಭೆಗೆ ಹೇಳ್ತಿದ್ದಾನೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಈ ಮೂರರಲ್ಲಿ ಪ್ರೀತಿ ದೊಡ್ಡದು, ಪ್ರೀತಿ ನಿಲ್ಲುತ್ತದೆ, ಶಾಶ್ವತವಾಗಿರ್ತದೆ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಈ ಲೋಕದಲ್ಲಿ ಭಾಳಷ್ಟು ಪ್ರೀತಿಗಳಿದೆ. ಒಂದು ಈರೋಸ್, ಗಂಡ ಹೆಂಡತಿಯ ಪ್ರೀತಿ. ಎರಡನೇದು ಮದರ್ ಅಂಡ್ ಸನ್, ಅಂದರೆ ತಾಯಿ ಮಗುವಿನ ಪ್ರೀತಿ. ಎರಡನೇದು ಬ್ರದರ್ಸ್ ಲವ್, ಅಂದರೆ ಸಹೋದರರ ಪ್ರೀತಿ. ಇವೆಲ್ಲ ಪ್ರೀತಿಗಳು ಬಿದ್ದು ಹೋಗುವಂಥ ಹಂತಕ್ಕೆ ಬಿದ್ದೋಗಿದ್ದಾವೆ. ಎಷ್ಟೋ ಪ್ರೀತಿಗಳು ಬಿದ್ದೋಗಿದ್ದಾವೆ. ಆದರೆ ಅಗಾಪೆ ಅನ್ನುವಂಥ ಒಂದು ದೈವಿಕ ಪ್ರೀತಿ ಎಂದಿಗೂ ಕೂಡ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ನಾನು ಕ್ರಿಸ್ತನನ್ನು ಪ್ರೀತಿಸಿದರೆ ಕ್ರಿಸ್ತನ ನಮ್ಮನ್ನು ಪ್ರೀತಿಸ್ತಿದ್ದಾನೆ. ಹಾಗಾಗಿ ಆತನ ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕು. ನನ್ನ ಈ ವಾಕ್ಯ ಭಾಗಕ್ಕೆ ಬಂದಾಗ ಇಲ್ಲಿ ವಾಕ್ಯದಲ್ಲಿ ಹೇಳಲ್ಪಡ್ತದೆ, ಹಾಗಾದರೆ ನಮಗೆಲ್ಲದೂ ಈ ನ್ಯಾಯ ತೀರ್ಪಿನ ಮುಂದೆ ನಾವು ನಿಲ್ಲಲ್ಲ. ಕ್ರಿಸ್ತನಲ್ಲಿ ಇದ್ದವರಿಗೆ ನ್ಯಾಯ ತೀರ್ಪಿಲ್ಲ. ಕ್ರಿಸ್ತನಲ್ಲಿ ಇಲ್ಲದಿರುವವರಿಗೆ ಏನಾಗುತ್ತೆ ಅಂದರೆ ನ್ಯಾಯ ತೀರ್ಪು ಉಂಟಾಗ್ತದೆ.
ಹಾಗಾದರೆ ನನ್ನ ಈ ವಾಕ್ಯ ಬಂದಾಗ ಯಾಕೋಬನ ಪತ್ರಿಕೆಯಲ್ಲಿ 1:5 ವಚನದಲ್ಲಿ ಹೀಗೆ ಹೇಳಲ್ಪಡ್ತಾ ಇದೆ, ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲವನ್ನೂ ಉದಾರ ಮನಸ್ಸಿಂದ ಕೊಡುವನಾಗಿದ್ದಾನೆ ಅಂತ ಹೇಳ್ತಾರೆ. ದೇವರು ನಮಗೆ ಉದಾರ ಮನಸ್ಸಿನಿಂದ ನಮಗೆ ಏನು ಕೊಟ್ಟಿದ್ದಾನೋ ನಾವು ಅದನ್ನು ಉದಾರ ಮನಸ್ಸಿಂದ ಸ್ವೀಕರಿಸಿಕೊಂಡು ನಂಬಿಕೆ ಇಲ್ಲದವರ ಮಧ್ಯದಲ್ಲಿ ಹೋಗಿ ನಂಬಿಕೆಯನ್ನು ಹುಟ್ಟಿಸಿ ಅವರಿಗೆ ನಾವು ಏನು ಮಾಡಬೇಕು, ನಾವು ಅದನ್ನು ಪೂರೈಸುವರಂಥವರಾಗಬೇಕು. ವಾಕ್ಯ ಭಾಗ ಹಾಗೆ ಹೇಳ್ತದೆ. ಹಾಗಾದರೆ ನ್ಯಾಯ ತೀರ್ಪಿನ ದಿನದಲ್ಲಿ ನಮ್ಮನ್ನು ಸಿದ್ಧಪಡಿಸ್ಕೊಳ್ಬೇಕು. ನಮ್ಮನ್ನು ಸಿದ್ಧಪಡಿಸ್ಕೊಂಡು ಕ್ರಿಸ್ತನಲ್ಲಿದ್ದಂಥ ನಮಗೆ ಯಾವ ನ್ಯಾಯ ತೀರ್ಪು ಇಲ್ಲ. ಹಾಗಾದರೆ ಒಂದು, ಕ್ರಿಸ್ತನನ್ನು ನಂಬುವುದರಿಂದ ನ್ಯಾಯ ತೀರ್ಪಿಲ್ಲ. ಎರಡನೇದು, ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುವುದರಿಂದ ನ್ಯಾಯ ತೀರ್ಪಿಲ್ಲ. ಆಮೇಲೆ ನಾವು ಮತ್ತೊಬ್ಬರಿಗೆ ತೀರ್ಪು ಮಾಡದೆ ಕ್ಷಮಿಸುವುದರಿಂದ, ತೀರ್ಪು ಮಾಡದಿರುವುದರಿಂದ ನಮಗೆ ನ್ಯಾಯ ತೀರ್ಪಿಲ್ಲ. ನಾವು ಇತರರನ್ನ ಕರುಣೆ ತೋರುವುದರಿಂದ ನಮಗೆ ನ್ಯಾಯ ತೀರ್ಪಿಲ್ಲ. ಹಾಗಾದರೆ ಕೊನೆಯದಾಗಿ ಪ್ರೀತಿಯಲ್ಲಿ ನಾವು ನೆಲೆಯಾಗಿರುವಾಗ, ಕ್ರಿಸ್ತನ ಪ್ರೀತಿಯಲ್ಲಿ ಇದ್ದಾಗ ನಮಗೆ ನ್ಯಾಯ ತೀರ್ಪಿಲ್ಲ. ಹಾಗಾದರೆ ಇವತ್ತು ಕ್ರಿಸ್ತನಲ್ಲಿ ಯಾರೆಲ್ಲ ಇದೆಯೋ ನಮಗೆ ನ್ಯಾಯ ತೀರ್ಪಿಲ್ಲ. ಈ ಕೊನೆಯ ದಿನಗಳಲ್ಲಿ ಎಷ್ಟೋ ಜನರು ಕ್ರಿಸ್ತನನ್ನು ಬಿಟ್ಟು ಹೋಗುವಂಥ ದಿನಗಳಲ್ಲಿ ಇದ್ದಾರೆ. ಬಹಳ ಜನರು ಏನಾಗ್ತಿದ್ದಾರೆ ಅಂದರೆ, ಈ ಕಷ್ಟಗಳು, ಸಂಕಟಗಳು, ಪರಿಸ್ಥಿತಿಗಳು ಬೇಡ ಅನ್ನೋ ಒಂದು ಮಟ್ಟಕ್ಕೆ ಎಷ್ಟೋ ಜನರು ಹೋಗ್ಬಿಟ್ಟಿದ್ದಾರೆ. ಭಾಳ ಜನ ಕ್ರಿಸ್ತನನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಸಭೆಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಸೇವೆಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅಂದರೆ ಈ ಬರುವಂಥ ಸಂಕಟ ಕಾಲಗಳಲ್ಲಿ, ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ ನಿಲ್ಲಲಿಕ್ಕೆ ಆಗದಿರುವಂಥ ಸ್ಥಿತಿಗಳಲ್ಲಿ ಹೊರಟೋಗ್ತಾ ಇದ್ದಾರೆ. ಹಾಗಾದರೆ ಇವತ್ತು ನನಗೂ ದೇವರು ನನಗೆ ಕೊಟ್ಟಂಥ ಕೃಪೆಯನ್ನು ನಾನು ಬಲವಾಗಿ ಹಿಡಿದುಕೊಂಡು ನಾನು ಬಿದ್ದು ಹೋಗದ ಹಾಗೆ, ನ್ಯಾಯ ತೀರ್ಪಿನ ದಿನದಲ್ಲಿ ನಾನು ದೋಷಿ ಆಗದ ಹಾಗೆ, ಆತನ ಕ್ರಿಸ್ತನನ್ನು ನಂಬಿದಂಥ ನನ್ನ ಮೇಲೆ ನ್ಯಾಯ ತೀರ್ಪು ಬರದ ಹಾಗೆ ನನ್ನನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದ ಒಂದು ವಿಷಯ. ಹೇಗೆಂದರೆ ಈ ಲೋಕದಲ್ಲಿ ಇದ್ದೀವಿ, ಲೋಕವು ನಮ್ಮನ್ನು ಯಾವ ಕಾರಣಕ್ಕೂ ಅದನ್ನು ಅಂಗೀಕರಿಸ್ಕೊಳ್ಳೋದಿಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ, ಲೋಕವನ್ನು ನಾನು ಜಯಿಸಿದ್ದೀನಿ ಅಂತ ಹೇಳ್ತಿದ್ದಾರೆ. ಯೇಸು ಕ್ರಿಸ್ತನು ಮಾತ್ರ ಎಲ್ಲವನ್ನ ಜಯಿಸಿ ನಮಗೆ ಅಧೀನವಾಗಿ ಮಾಡಿದ್ದಾನೆ. ಎಲ್ಲವನ್ನ ಶಿಲುಬೆ ತ್ಯಾಗದಲ್ಲಿ ಅದನ್ನು ತ್ಯಾಗ ಮಾಡಿದ್ದಾನೆ. ಹಾಗಾಗಿ ದೇವರ ನ್ಯಾಯ ತೀರ್ಪು ಯಾವಾಗ ಬರುತ್ತಂದರೆ ದೇವರನ್ನು ಬಿಟ್ಟು ಹೋದಾಗ. ಅನೇಕ ಸಲ ಕೆಲವು ಜನರು ಹೇಳೋದು ಏನು ಕೇಳ್ತೀನಿ ಅಂದರೆ, ಭಾಳಷ್ಟು ನನ್ನ ಹತ್ರ ಪ್ರಶ್ನೆ ಕೇಳುವಾಗ, ನಮಗೆ ಕೃಪೆ ಇಲ್ಲ, ದೇವ್ರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ. ನೋ, ದೇವರು ಯಾವತ್ತೂ ಕೂಡ ನಿಮ್ಮನ್ನು ಬಿಟ್ಟು ಹೋಗುವಂಥ ಪ್ರಯತ್ನವನ್ನು ಮಾಡಲ್ಲ. ಅನೇಕ ಸಲ ದೇವರ ಪ್ರಸನ್ನತೆ ಬಿಟ್ಟೋಯ್ತು, ದೇವರ ಕೃಪೆ ಬಿಟ್ಟೋಯ್ತು, ಆಶೀರ್ವಾದ ಬಿಟ್ಟೋಯ್ತು. ನೋ, ಇಲ್ಲಿ ದೇವರು ಯಾವತ್ತೂ ಕೂಡ ಆತನು ನಿಮ್ಮನ್ನು ಪ್ರೀತಿಸ್ತಾನೆ, ನಿಮ್ಮನ್ನು ಹತ್ತಿರ ಬರಲಿಕ್ಕೆ ಇಷ್ಟಪಡ್ತಾನೆ. ಮನುಷ್ಯರಾದ ನಾವು ಎಷ್ಟೋ ಸಲ ದೇವರನ್ನ ಬಿಟ್ಟು ಅಗಲಿ ಹೋದಂಥ ಸಮಯಗಳು ಉಂಟು ಅಲ್ವಾ. ಅದಕ್ಕೆ ಯೋಹಾನ 3:16 ನಮಗೆ ಗೊತ್ತಿರುವಂಥ ಬಹಳ ಅದ್ಭುತವಾದ ವಾಕ್ಯವನ್ನು ಹೇಳುವಂಥ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರ ಹೇಳ್ತದೆ, ಇಲ್ಲಿ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರ ಅಲ್ಲಿ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಹಾಗಾದರೆ ದೇವರು ನಮ್ಮನ್ನು ಎಷ್ಟು ಹೆಚ್ಚಾಗಿ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಹಾಗಾದರೆ ದೇವರು ನಮ್ಮನ್ನು ಯೋಹಾನ ಬರೆಸುವ ವಾರ್ತೆಯಲ್ಲಿ, ಮತ್ತನ್ ಬರೆಸುವ ವಾರ್ತೆಯಲ್ಲಿ, ಲೂಕನ್ ಬರೆಸುವ ವಾರ್ತೆಯಲ್ಲಿ, ಮಾರ್ಕನ್ ಬರೆಸುವ ವಾರ್ತೆಯಲ್ಲಿ ದೇವರು ನಮ್ಮನ್ನು ಆ ರೀತಿಯಾಗಿ ಆ ಭಾಗಗಳಲ್ಲಿ ಯೇಸು ಕ್ರಿಸ್ತನು ಮಾತಾಡುವಾಗ ಆತನ ಪ್ರೀತಿಯನ್ನು ನಮಗೆ ಬಹಳಷ್ಟು ಆತನು ತೋರಿಸಿದ್ದಾನೆ. ಅದಕ್ಕೋಸ್ಕರ ನನ್ನ ಒಂದು ವಾಕ್ಯ ಬಂದಾಗ, ಹಾಗಾದರೆ ಯಾಕೋಬ 4:7 ವಾಕ್ಯ ಹೇಳ್ತದೆ, ನಾವು ಸೈತಾನ ಎದುರಿಸಬೇಕು, ಹೆದರಿಸೋದಲ್ಲ. ಎದುರಿಸೋದಂದರೆ ನಿಲ್ಲುವಂಥದ್ದು, ಆಪೋಸಿಟ್ ಆಗಿ ನಿಲ್ಲುವಂಥದ್ದು. ನಾವು ಎದುರಿಸುವಾಗ ಅವನು ನಮ್ಮನ್ನು ಬಿಟ್ಟು ಹೋಗ್ತದಾನೆ, ನಾವು ದೇವರ ಸಮೀಪಕ್ಕೆ ಬರ್ತೀವಿ. ಆಗ ಆತನು ಅಂತಂದರೆ ಕ್ರಿಸ್ತನು ನಮ್ಮ ಸಮೀಪಕ್ಕೆ ಬರ್ತಾನೆ. ಯೇಸು ಕ್ರಿಸ್ತನು ನಮ್ಮ ಸಮೀಪದಲ್ಲಿ, ನಮ್ಮ ಹತ್ತಿರ, ನಮ್ಮ ಜೊತೆಗಿದ್ದಾಗ ಯಾವ ಕಾರಣಕ್ಕೂ ಏನು ಕೂಡ ಸಮಸ್ಯೆಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಆತನ ನ್ಯಾಯ ತೀರ್ಪಿನ ಮುಂದೆ ನಾವು ನಿಲ್ಲುವಾಗ ನಿಲ್ಲದ ಹಾಗೆ ನಮ್ಮನ್ನು ಕಾಪಾಡ್ಕೋಬೇಕಂದ್ರೆ ನಾವು ಒಂದು, ಕ್ರಿಸ್ತನನ್ನು ನಂಬಬೇಕು ಬಲವಾಗಿ. ಎರಡನೇದು, ಕ್ರಿಸ್ತನ ವಾಕ್ಯವನ್ನು ಕೇಳುವರಾಗಿರಬೇಕು. ಮೂರನೇದು, ನಾವು ತೀರ್ಪು ಮಾಡದವರಾಗಿರಬೇಕು. ನಾಲ್ಕನೇದು, ಇತರರನ್ನು ಕರುಣಿಸಬೇಕು. ಐದನೇದು, ಪ್ರೀತಿಯಲ್ಲಿ ನಾವು ಸಿದ್ಧವಾಗಿರಬೇಕು. ಎಷ್ಟು ಕ್ಯಾರೆಕ್ಟರ್ಗಳು ನಮ್ಮಲ್ಲಿ ಇದ್ದರೆ ನಾವು ಯಾವ ಕಾರಣಕ್ಕೂ ನ್ಯಾಯ ತೀರ್ಪಿಗೆ ಮುಂದೆ ನಿಲ್ಲೋದಿಲ್ಲ. ನಾವು ನ್ಯಾಯ ತೀರ್ಪಿನ ಆತನ ಬರೋಣದಲ್ಲಿ ನಾವು ಸಿದ್ಧತೆಯಾಗಿ ಆತನ ಮುಂದೆ ನಿಲ್ಲಲಿಕ್ಕೆ ಮಾತ್ರ ಸಾಧ್ಯ. ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು.